ನಮಸ್ಕಾರ ಎಲ್ರಿಗೂ. ಇವತ್ತಿನ ರೆಸಿಪಿ ಖಡಕ್ ಚಾಯ್. ಬನ್ನಿ ನೋಡೋಣ ಹೇಗೆ ಮಾಡೋದು. ಮೊದಲು ಒಂದು ಗ್ಲಾಸಿಗೆ 2 ಲವಂಗ ಹಾಕ್ಕೊಳ್ಳೋಣ. ನಂತರ 2 ಕಾಳು ಮೆಣಸು, 1 ಏಲಕ್ಕಿ ತಗೊಂಡು ಇದನ್ನು ಗ್ಲಾಸ್ಗೆ ಹಾಕ್ಕೊಂಡು ಎಲ್ಲ ಸೇರಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪುಡಿ ಮಾಡಿಕೊಂಡು ಇದನ್ನು ಈಗ ಹಾಲಿಗೆ ಹಾಕ್ಕೊಳ್ಳೋಣ. ಎಲ್ಲನೂ ಹಾಲಿಗೆ ಹಾಕ್ಕೊಂಡ್ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಶುಗರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಅರ್ಧ ಇಂಚು ಶುಂಠಿ ತಗೊಂಡು ಮತ್ತು ಗ್ಲಾಸಲ್ಲಿ ಹಾಕಿ ಜಜ್ಕೊಂಡು ಇದನ್ನು ಹಾಲಿಗೆ ಸೇರಿಸ್ಕೊಳ್ಳೋಣ. ಆಮೇಲೆ ಟೀ ಪೌಡರ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ರೀತಿ 1 ಸ್ಪೂನ್ ತಗೊಂಡು ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಟೀಗೆ ರುಚಿ ಚೆನ್ನಾಗಿ ಬರುತ್ತೆ. ಮತ್ತು ನಾವು ಟೀನ ಎಷ್ಟು ಕಾಯಿಸ್ತೀವೋ ಅಷ್ಟು ಟೀಗೆ ಸ್ವಾದ ಹೆಚ್ಚಾಗುತ್ತೆ. ನಂತರ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಸರ್ವ್ ಮಾಡಿ. ನಿಮ್ಮ ಖಡಕ್ ಚಾಯ್ ರೆಡಿ. ನಾನು ಈ ರೀತಿ ಟೀ ಮಾಡೋದನ್ನ ನೋಡಿ ಊರಿಂದ ಬಂದಿದ್ದು ನನ್ನ ತಮ್ಮ ಹೇಳ್ದ, ಟೀಗೆ ಇಷ್ಟೊಂದೆಲ್ಲ ಹಾಕಬೇಕಾ, ಮತ್ತು ಇದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವು ಹಾಕಿಬಿಡು, ಸಾಂಬಾರಾಗುತ್ತೆ ಊಟಕ್ಕೆ ಅಂದ. ಆದರೆ ಟೀ ಕುಡಿದು ಹೇಳ್ದ ಸೂಪರಾಗಿದೆ ಅಂತ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಟ್ರೈ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.